ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ, ಹೆಣ್ಣು ಮಕ್ಕಳ ಸಬಲೀಕರಣ ಇದರಿಂದ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಉಪಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮತ್ತೊಂದು ಕಡೆ ಕಟ್ ಮಾಡಿದ್ರೆ ಅದೇ ಉಪಮುಖ್ಯಮಂತ್ರಿಗಳು 3-4 ತಿಂಗಳುಗಳ ನಂತರ ಹೇಳ್ತಾರೆ, ಜನರ ಮೇಲೆ ಇವತ್ತು ಪ್ರತಿನಿತ್ಯ 7.5 ಕೋಟಿ ಕನ್ನಡಿಗರ ಹೆಗಲ ಮೇಲೆ ನಿಮ್ಮ ಜೇಬಿಗೆ ಕತ್ರಿ ಹಾಕುವ ಮೂಲಕ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಕನ್ನಡಿಗರು ತೆರಿಗೆ ಮೂಲಕ ಕನ್ನಡಿಗರ ಮೇಲೆ ಇವತ್ತು ಹೊರೆಯನ್ನು ಹೊರಿಸಿದ್ದಾರೆ. ಅದನ್ನ ಯಾವಾಗ ಸರ್ಕಾರ ವಸೂಲಿ ಮಾಡುತ್ತೋ ಹಾಗೆಲ್ಲ ನಾವು ನಿಮಗೆ ಗ್ಯಾರಂಟಿಗಳನ್ನ ನೀಡ್ತೇವೆ ಅಂತಕ್ಕಂಥ ಸಮಜಾಯಿಷಿಯನ್ನು ಕೊಡ್ತಾರೆ. ಇಲ್ಲಿವರೆಗೂ ನಮಗೆ ತೆರಿಗೆ ಕೈಗೆ ಬಂದು ತಲುಪಿಲ್ಲ. ಬಂದಾಗ ನಾವು ಕೊಡ್ತೇವೆ, ಆದಾಗ ನೀಡ್ತೇವೆ. 3 ತಿಂಗಳಿಗೋ 6 ತಿಂಗಳಿಗೋ ಸಂಸತ್ ಚುನಾವಣೆ ಬಂದಾಗ ನ್ಯಾಪ್ಕ ಬಂತು, ದುಡ್ಡು ಹಾಕಿದ್ರು. ಮತ್ತೆ ಉಪಚುನಾವಣೆ ಬಂತು, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದಲ್ಲಿ ಮತ್ತೆ 4 ತಿಂಗಳದ ಹಿಡಿದು ಹಾಕಿದ್ರು. ಮತ್ತೆ ನೀವು ಯಾವಾಗಪ್ಪ ಬರ್ಬೋದು ಈ ಗ್ಯಾರಂಟಿಗಳು ಅಂತ ಕೇಳಿದರೆ ಬಹುಶಃ ZPTP ಚುನಾವಣೆ ಘೋಷಣೆ ಆದರೆ, ಯಾಕೆಂದರೆ ಸರ್ಕಾರ ZPTP ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಕೋರ್ಟು ಈಗಾಗಲೇ ಛೀಮಾರಿ ಹಾಕಿದ್ದಾರೆ. ಸಮಯ ಈಗಾಗಲೇ ದಾಟಿ ಮೀರೋಗಿದೆ. ಸಮಯ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಈ ಕೂಡಲೇ ದಿನಾಂಕನ ಘೋಷಣೆ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಛೀಮಾರಿ ಹಾಕಿದ್ರು ಕೂಡ ಸರ್ಕಾರ ಇನ್ನೂ ಮೀಣಮೇಷ ಎಣಿಸ್ತಾ ಇದೆ. ಅಂದರೆ ಸರ್ಕಾರಕ್ಕೆ ಎಷ್ಟು ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಅವರ ಕಾರ್ಯಕ್ರಮಗಳಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣಗಳು. ಇತ್ತೀಚೆಗಷ್ಟೇ ನಮ್ಮ ಪಕ್ಷದಲ್ಲೇ ಇದ್ದಂಥ BR ಪಾಟೀಲ್ರು, ನಾಡಗೌಡರು ಸಾಹೇಬರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 6ರಿಂದ 7 ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯ ನಾಯಕರವರು, ಅವರೇನು 1ನೇ ಬಾರಿ 2ನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರಲ್ಲ. ಮತ್ತೊಬ್ರು ಕಾಗೇರವರು, ಮತ್ತೊಬ್ರು ಮೊಳಕಾಲ್ಮೂರಿನ ಕಾಂಗ್ರೆಸ್ನ ಶಾಸಕರು. ಇವರು 3 ಜನ ಏನು ಹೇಳಿದ್ದಾರೆ, ಜನ ನಮ್ಮನ್ನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರ ನಮ್ಮ ಕೈ ಕೊಟ್ಟಿದ್ದಾರೆ. 2 ವರ್ಷ ಕಳೆದಿದೆ. ಈ 2 ವರ್ಷದಲ್ಲಿ ನೀನು ಏನು ಅನುದಾನ ತಗೊಂಡು ಬಂದಪ್ಪ, ಯಾವ ರಸ್ತೆಯನ್ನು ಮಾಡಿಸಿದ್ಯಾ, ಯಾವ ಚರಂಡಿಯನ್ನು ಮಾಡಿಸಿದ್ಯಾ, ಕನಿಷ್ಠ ಪಕ್ಷ ಯಾವುದಾದ್ರೂ ರಸ್ತೆನಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದ್ದಾದ್ರೂ ಮುಚ್ಚಲಿಕ್ಕೆ ಏನಾದರೂ 10 ರೂಪಾಯಿ ಬಿಡುಗಾಸನ್ನ ತಗೊಂಡು ಬಂದ್ರ ಅಂತಕ್ಕಂಥದ್ದನ್ನ ಕ್ಷೇತ್ರದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೂಚಿ ಅಂತ ನಮಗೆ ಉಗಿತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇದು ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಸ್ವತಃ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಸ್ವಪಕ್ಷೀಯರು, ತನ್ನ ಶಾಸಕರು ಇವತ್ತು ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ. BR ಪಾಟೀಲ್ರು ಮತ್ತೊಂದು ಮಾತನ್ನ ಹೇಳ್ತಾರೆ, ವಸತಿ ಯೋಜನೆ ಅಡಿ ಆಶ್ರಯ ಮನೆಗಳು ಏನು ದೊರಕಬೇಕಾಗಿದೆ, ಯಾವ ರೀತಿ ಒಳಗಡೆ 2 ಲಕ್ಷ ಆಶ್ರಯ ಮನೆಗಳನ್ನ ರದ್ದು ಮಾಡಿದ್ದಾರೆ. ಯಾತಕ್ಕೋಸ್ಕರ ರದ್ದು ಮಾಡಿದ್ದೀರಿ? ಹಂತದಲ್ಲೂ BR ಪಾಟೀಲ್ರೊಬ್ರು ಶಾಸಕರಾಗಿ ಇಲಾಖೆ ಮಂತ್ರಿಗೆ ನಮ್ಮ ಮನೆಗಳು ಕೊಡಿ ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನೆ ಇಲ್ಲ. ಯಾವುದೋ ಒಬ್ಬ ಪಂಚಾಯಿತಿ ಮೆಂಬರ್ ಹೋಗ್ತಾನಂತೆ, ಅವನು ಹೋಗಿ ಒಳಗಡೆ ಕೂತ್ಕೊಂಡು 50,000, 25,000, 1 ಲಕ್ಷ ಅಂತ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಇವತ್ತು ಯಾವ ರೀತಿ ಮೋಸವನ್ನು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನ ಪಕ್ಷ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ಏನು ಮಾಡ್ತಾ ಇದೆ? ನಾವು 5 ಗ್ಯಾರಂಟಿಗಳು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. 5 ಗ್ಯಾರಂಟಿಗಳು ನೀವು ನೀಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ನಾವು ವಾದಿಸ್ತಾ ಇಲ್ಲ. 5 ಗ್ಯಾರಂಟಿಗಳಿಗೆ ನಿಮಗೆ ಪ್ರತಿ ವರ್ಷ 55,000 ಕೋಟಿ ಹಣವನ್ನು ಹೊಂದಿಸಬೇಕಾಗ್ತದೆ. ಏನು ದೊಡ್ಡ ವಿಚಾರ ಏನಲ್ಲ.
4.5 ಲಕ್ಷ ಕೋಟಿ ನಮ್ಮ ರಾಜ್ಯದ ದೊಡ್ಡ ಗಾತ್ರದ ಬಡ್ಜೆಟ್. ಸನ್ಮಾನ್ಯ ಸಿದ್ದರಾಮಣ್ಣ ಅವರು 16ನೇ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದೇನೆ, ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಟ್ಟಿದ್ದೇನೆ ಅಂತಕ್ಕಂಥ ಬೆನ್ನನ್ನು ತಟ್ಕೊಂಡ್ರು. ಆದರೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಿಜವಾದಂಥ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಶ್ವೇತಪತ್ರವನ್ನು ಹೊರಡಿಸ್ಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ, ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಸುಮ್ಮನೆ 4.5 ಕೋಟಿ ನಾವು ಘೋಷಣೆ ಮಾಡಿಬಿಟ್ಟಿದ್ದೇವೆ. ಅಲ್ಲೆಲ್ಲೋ ಬಂದ್ರು ಶಂಕುಸ್ಥಾಪನೆ ಮಾಡಿದ್ರು, ಇಲ್ಲೆಲ್ಲ ಬಂದ್ರು ಭೂಮಿ ಪೂಜೆ ಮಾಡಿದ್ರು, ಒಂದಿನ ಬಂದ್ರು ಸಾರ್ವಜನಿಕ ವಲಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಭಾಷಣ ಮಾಡಿ ಹೊರಟರು. ಆದರೆ ನಿಜಕ್ಕೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ? ಕರ್ನಾಟಕ ರಾಜ್ಯವನ್ನ ಆರ್ಥಿಕ ಸುನಾಮಿ ಆಗ್ತಕ್ಕಂಥದ್ದಕ್ಕೆ ಇವತ್ತು ಪೂರಕವಾಗಿ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ಸಾಲವನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕೇವಲ 3 ರಾಜ್ಯದಲ್ಲಿ, ಒಂದು ಹಿಮಾಚಲ್ ಪ್ರದೇಶ, ಒಂದು ತೆಲಂಗಾಣ, ಮತ್ತೊಂದು ಕರ್ನಾಟಕ ರಾಜ್ಯ. ಇದೇ ಗ್ಯಾರಂಟಿಗಳ ಹೆಸರಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆಡಳಿತ, ಅಲ್ಲಿನ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರು. ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ ಸುದ್ದಿಯನ್ನು ಓದಿದ್ದೇವೆ. ಹಿಮಾಚಲ ಪ್ರದೇಶ ಈಗಾಗಲೇ ಸಂಪೂರ್ಣವಾಗಿ ಆರ್ಥಿಕ ಸುನಾಮಿಯತ್ತ ನೆಲ ಕಚ್ಚಿಬಿಟ್ಟಿದೆ. ಮತ್ತೊಂದು ಕಡೆ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚಿತವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನನಗೆ ಪರಿಜ್ಞಾನ ಇರಲಿಲ್ಲ, ನಾನು 5 ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದೆ, ಘೋಷಣೆನೂ ಮಾಡಿಬಿಟ್ಟೆ. ಈಗ ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ನಾನು ನೌಕರರಿಗೆ ದುಡ್ಡನ್ನು ಕೊಡಬೇಕಾ, ಅಥವಾ ಸರ್ಕಾರಿ ಕಚೇರಿಗಳು ನಡೀತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾ, ಅಥವಾ ಅಭಿವೃದ್ಧಿಗೆ ಅನುದಾನವನ್ನು ಕೊಡಬೇಕಾ, ಅಥವಾ ಗ್ಯಾರಂಟಿಗಳನ್ನ ಕೊಡಬೇಕಾ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಮಾತನ್ನ ಕೊಟ್ಟುಬಿಟ್ಟಿದ್ದೇನೆ, ಯಾವುದನ್ನ ಬಿಡಬೇಕು, ಯಾವುದನ್ನ ಕಟ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರು ಕೂಡ ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ. ದಯಮಾಡಿ ರಾಜ್ಯ ಸರ್ಕಾರ ವಾಸ್ತು ಅಂಶ ಮಾತಾಡಿ, ಇರ್ತಕ್ಕಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಜನತೆ ಮುಂದೆ ತೆರೆದಿಡಿ. ಯಾಕೆಂದ್ರೆ ನೀವೇನೋ ಗ್ಯಾರಂಟಿ ಕೊಡ್ತೀನಿ ಅಂತ ಆಡಳಿತಕ್ಕೆ ಬಂದ್ಬಿಟ್ಟಿದ್ದೀರಿ. ಏನ್ ನಿಮಗೆ 113, 115, 118 ಶಾಸಕರೆಲ್ಲ ಗೆದ್ದಿರ್ತಕ್ಕಂಥದ್ದು, 137 ಶಾಸಕರನ್ನ ಇಟ್ಕೊಂಡಿದ್ದೀರಿ. ನಿಮಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಒತ್ತಡಗಳ ಬಗ್ಗೆ ಪಾಪ ನಿಮಗೆ ಅರಿವಿಲ್ಲ. ಅದೇ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿನೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಂದು ಪಕ್ಷದ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡಿದರು. ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದಷ್ಟು ಜನ ಅಂದಿನ ಶಾಸಕ ಮಿತ್ರರ ಸಹಕಾರದಿಂದ ಪಕ್ಷವನ್ನ ಉಳಿಸಬೇಕು ಅಂತಕ್ಕಂಥ ವಿಚಾರ ಅವ್ರ ಮುಂದೆ ಬಂದು ನಿಂತಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ದಿಟ್ಟವಾದಂಥ ನಿರ್ಧಾರ ಹೆಜ್ಜೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಕಮ್ಮಿ ವಯಸ್ಸು, ಚಿಕ್ಕ ವಯಸ್ಸು 43-44 ವರ್ಷ ವಯಸ್ಸಿನಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ. ಬಹುಶಃ ಅವರು ಕೊಟ್ಟಂತ ಆಡಳಿತ, ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮ, ಆ 20 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನತಾ ದರ್ಶನ ಒಂದು ಕಡೆ, ಗ್ರಾಮ ವಾಸ್ತವ್ಯ ಒಂದು ಕಡೆ, ಲಾಟ್ರಿಯನ್ನ ಸಾರಾಯನ್ನ ನಿಷೇಧ ಮಾಡಿದಂಥದ್ದು, ಈ ರೀತಿ 20 ತಿಂಗಳು, ಕೇವಲ 20 ತಿಂಗಳಲ್ಲಿ ಅವ್ರು ಕೊಟ್ಟಂತ ಜನಪರವಾದಂಥ ಕಾರ್ಯಕ್ರಮ ಇವತ್ತು ಕೂಡ ರಾಜ್ಯದ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ತದನಂತರ 2018ರಲ್ಲಿ ಮತ್ತೆ ಇದೇ ಕಾಂಗ್ರೆಸ್ನವರೇ ಬಂದರು, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇವೆ 5 ವರ್ಷಗಳ ಕಾಲ, ನಾವು ಯಾವುದೇ ರೀತಿ
ನಿಮಗೆ ಸಮಸ್ಯೆ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಬೆಂಬಲವನ್ನು ಕೊಡ್ತೇವೆ ಅಂತ ಬಂದರು. ಆ 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ರೈತರ ಪರವಾಗಿ ಒಂದು ಮಾತನ್ನ ಕೊಡ್ತಾರೆ. ಯಾತಕ್ಕೋಸ್ಕರ ಈ ಮಾತನ್ನ ಕೊಡ್ತಾರೆ ಅಂದರೆ 2013 ಮತ್ತು 2018 ಆ ವೇಳೆ ಕಾಂಗ್ರೆಸ್ನ ಸರ್ಕಾರ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅವತ್ತು ಮುಖ್ಯಮಂತ್ರಿಗಳಾಗಿರ್ತಾರೆ. ಸರಿಯಾದ ಸೂಕ್ತವಾದಂಥ ಸಮಯಕ್ಕೆ ಮಳೆ ಬೆಳೆ ಆಗಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭ. ಆ ಸನ್ನಿವೇಶ ಸನ್ಮಾನ್ಯ ಕುಮಾರಣ್ಣವರು ಆಡಳಿತ ಪಕ್ಷದಲ್ಲಿ ಇರಲಿಲ್ಲ. ರಾಯಚೂರಿನಲ್ಲೂ ಕೂಡ ಬಹುಶಃ 28 ಜನ ರೈತಾಪಿ ಕುಟುಂಬಗಳಿಗೆ 50,000 ಧನ ಸಹಾಯವನ್ನು ಮಾಡಿದ್ರು. ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕಷ್ಟೇ ಸನ್ಮಾನ್ಯ ಕುಮಾರಣ್ಣವರು ಸೀಮಿತವಾಗಿರ್ತಕ್ಕಂಥ ನಾಯಕರಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.